ಅದು ಸಾಕಷ್ಟು ದಿನಗಳಿಂದ ನೆನೆಗುದಿಗೆ ಬಿದ್ದಿದ್ದ ಯೋಜನೆ. ಅದೊಂದು ಯೋಜನೆಗೆ ಚಾಲನೆ ಸಿಕ್ಕಿದ್ರೆ ಅದೆಷ್ಟೋ ಜನರಿಗೆ ಉದ್ಯೋಗ ದೊರೆಯುತ್ತಾ ಇತ್ತು. ಸರ್ಕಾರದ ಖಜಾನೆ ತುಂಬೋದಕ್ಕೆ ನೆರವಾಗ್ತಾ ಇತ್ತು. ಆದರೆ ರಾಜಕೀಯ ಹಿತಾಸಕ್ತಿ ಕೊರತೆಯಿಂದಾಗಿ ಆ ಯೋಜನೆ ಇದುವರೆಗೂ ಮುಕ್ತಿ ಸಿಕ್ಕಿರಲಿಲ್ಲ. ಆದರೆ ಈಗ ರಾಜ್ಯ ಹಾಗೂ ಕೇಂದ್ರದ ನಡುವೆ ಸಂಪರ್ಕದ ಕೊಂಡಿಯಾಗಿ ಪ್ರಹ್ಲಾದ್ ಜೋಶಿ ಅವರು ನಡೆಸಿದ ಪ್ರಯತ್ನಕ್ಕೆ ಸಕ್ಸಸ್ ಸಿಕ್ಕಿದೆ. ಹಾಗಿದ್ರೆ ಏನದು ಸಕ್ಸಸ್ ಸ್ಟೋರಿ? ಬನ್ನಿ ತೋರಿಸ್ತೀವಿ. ದೋಣಿಮಲೈನಲ್ಲಿ ಅದಿರು ಗಣಿಗಾರಿಕೆ ಮರು ಆರಂಭ. ಗಣಿಗಾರಿಕೆಯಿಂದ ಸರ್ಕಾರಕ್ಕೆ ಸಾವಿರಾರು ಕೋಟಿ ಆದಾಯ. ನಿಜ, ಕೆಲ ವರ್ಷಗಳಿಂದ ಬಾಕಿ ಉಳಿದಿದ್ದ ಯೋಜನೆಯೊಂದಕ್ಕೆ ಈಗ ಮರುಜೀವ ಸಿಕ್ಕಿದೆ. ಸಂಡೂರು ತಾಲೂಕಿನ ದೋಣಿಮಲೈ ಪ್ರದೇಶದಲ್ಲಿ ಕಬ್ಬಿಣದ ಅದಿರು ಗಣಿಗಾರಿಕೆಗೆ ರಾಜ್ಯ ಸರ್ಕಾರ ಅಧಿಸೂಚನೆ ಹೊರಡಿಸಿದೆ. ಗುತ್ತಿಗೆ ಮಧ್ಯಂತರ ವ್ಯವಸ್ಥೆಯಡಿ ಅಧಿಸೂಚನೆ ಹೊರಡಿಸಲಾಗಿದ್ದು, ದೋಣಿಮಲೈ ಪ್ರದೇಶದ 597.54 ಹೆಕ್ಟೇರ್ ಪ್ರದೇಶದಲ್ಲಿ ಗಣಿಗಾರಿಕೆ ಆರಂಭವಾಗಲಿದೆ. ಪ್ರಹ್ಲಾದ್ ಜೋಶಿ ಬಿಎಸ್ವೈ ಪ್ರಯತ್ನಕ್ಕೆ ಸಿಕ್ತು ಫಲ. ಹೌದು, ಗಣಿಗಾರಿಕೆ ಮರು ಆರಂಭದ ಕುರಿತು ಆಸಕ್ತಿ ವಹಿಸಿದ ಕೇಂದ್ರ ಗಣಿ ಸಚಿವ ಪ್ರಹ್ಲಾದ್ ಜೋಶಿ ಕಳೆದ ಆಗಸ್ಟ್ನಲ್ಲಿ ಸಿಎಂ ಯಡಿಯೂರಪ್ಪ, ರಾಜ್ಯ ಗಣಿ ಸಚಿವ ಸಿಸಿ ಪಾಟೀಲ್ ಅವರನ್ನೊಳಗೊಂಡ ಉನ್ನತ ಮಟ್ಟದ ಸಭೆ ನಡೆಸಿದ್ರು. ಸಭೆಯಲ್ಲಿ ಈ ಬಗ್ಗೆ ಚರ್ಚೆ ಮಾಡಿದ್ರು. ಮಾತ್ರವಲ್ಲ, ಕೇಂದ್ರ ಗಣಿ ಸಚಿವಾಲಯದಿಂದ ಆಗಬೇಕಿದ್ದ ಪ್ರಕ್ರಿಯೆಗಳು ಶೀಘ್ರಗತಿಯಲ್ಲಿ ನಡೆಯುವಂತೆ ನೋಡಿಕೊಂಡಿದ್ರು. ಇಂದು ಈ ಬಗ್ಗೆ ಟ್ವೀಟ್ ಮೂಲಕ ಮಾಹಿತಿ ಹಂಚಿಕೊಂಡಿರೋ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ಪ್ರಧಾನಿ ನರೇಂದ್ರ ಮೋದಿಯವರ ಮಾರ್ಗದರ್ಶನದಲ್ಲಿ ಕೇಂದ್ರ ಗಣಿ ಮಂತ್ರಾಲಯದಿಂದ ನಾವು ದಿಟ್ಟ ನಿರ್ಧಾರ ಕೈಗೊಂಡಿದ್ದೇವೆ. ಹೀಗಾಗಿ 2018ರಿಂದ ನೆನೆಗುದಿಗೆ ಬಿದ್ದಿದ್ದ ದೋಣಿಮಲೈನ ರಾಷ್ಟ್ರೀಯ ಖನಿಜ ನಿಗಮದಲ್ಲಿ ಕಬ್ಬಿಣದ ಅದಿರು ಗಣಿಗಾರಿಕೆ ಆರಂಭವಾಗಲಿದೆ ಅಂತ ಮಾಹಿತಿ ಹಂಚಿಕೊಂಡಿದ್ದಾರೆ. ಇನ್ನು ಗಣಿ ಆರಂಭವಾಗ್ತಿರೋದಕ್ಕೆ ಜನರು ಕೂಡ ಸಂತಸ ವ್ಯಕ್ತಪಡಿಸಿದ್ರು. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರಿಗೆ ಧನ್ಯವಾದ ತಿಳಿಸಿದ್ದಾರೆ. ಬಳ್ಳಾರಿ ಜಿಲ್ಲೆಯ ಸಂಡೂರು ತಾಲೂಕಿನ ಕೇಂದ್ರ ಸರ್ಕಾರಿ ಸ್ವಾಮ್ಯದ NMDC ಗಣಿ ಕಂಪನಿಯು ಕಳೆದ 2 ವರ್ಷಗಳಿಂದ ಅದಿರು ಉತ್ಪಾದನೆಯನ್ನು ಸ್ಥಗಿತಗೊಳಿಸಿತ್ತು. ಕಾರಣ ಏನಂದರೆ, ಒಂದು ಗಣಿ ನೀತಿಯಲ್ಲಿ ಆದಂಥ ಬದಲಾವಣೆಗಳು ಆ ಒಂದು ಪ್ರಕ್ರಿಯೆಗೆ ಅಡ್ಡಾಗಿದ್ದು. ಸೊ ಈಗ ಆ ಒಂದು ಎಲ್ಲ ಅಡಕು ತೊಡಕುಗಳನ್ನು ಕೇಂದ್ರ ಸರ್ಕಾರವು ನಿವಾರಣೆ ಮಾಡಿದೆ ಅಂತ ಈಗ ಏನು ಪ್ರಹ್ಲಾದ್ ಜೋಶಿ ಅವರು, ಕಲ್ಲಿದ್ದಲು ಸಚಿವರು, ಒಂದು ಮಾಹಿತಿಯನ್ನು ನೀಡಿದ್ದಾರೆ. ಅದಕ್ಕೆ ನಮ್ಮ ಜನಸಂಗ್ರಾಮ ಪರಿಷತ್ತು ಕೂಡ ಒಪ್ಪಿಗೆಯನ್ನು ಸೂಚಿಸಿದೆ. ಅಂದಹಾಗೆ ಕೇಂದ್ರ ಗಣಿ ಸಚಿವಾಲಯ ಅನುಮೋದನೆ ನೀಡಿರೋ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಈಗ ಅಧಿಸೂಚನೆ ಹೊರಡಿಸಿದೆ. ಈ ಹಿನ್ನೆಲೆಯಲ್ಲಿ ಪ್ರಸಕ್ತ ಹಣಕಾಸಿನ ವರ್ಷದಲ್ಲಿಯೇ ರಾಜ್ಯಕ್ಕೆ 400 ಕೋಟಿ ರೂಪಾಯಿ ಆದಾಯದ ನಿರೀಕ್ಷೆ ಇದೆ. ಒಟ್ಟಾರೆ ರಾಜ್ಯಕ್ಕೆ ಪ್ರತಿ ವರ್ಷ 1,100 ಕೋಟಿ ರೂಪಾಯಿಯಷ್ಟು ಆದಾಯದ ನಿರೀಕ್ಷೆ ಹೊಂದಲಾಗಿದೆ. ಅಷ್ಟೇ ಅಲ್ಲ, ಕೇಂದ್ರ ಸರ್ಕಾರ 2030-31ರ ಒಳಗೆ 300 MTPA ಕಬ್ಬಿಣದ ಅದಿರು ಉತ್ಪಾದನೆ ಮಾಡುವ ಗುರಿ ಹೊಂದಿತ್ತು. ಈ ಗುರಿ ತಲುಪಲು ಇದು ಅನುಕೂಲವಾಗಲಿದೆ. ಹಾಗೆ ಈ ಗಣಿಗಾರಿಕೆಯಿಂದ ಸ್ಥಳೀಯವಾಗಿ ಉದ್ಯೋಗ ಸೃಷ್ಟಿಗೂ ಈ ಯೋಜನೆ ನೆರವು ಸಿಗಲಿದೆ. ಜೊತೆಗೆ ಈ ನಿರ್ಣಯದಿಂದ ರಾಷ್ಟ್ರ ಮತ್ತು ರಾಜ್ಯ ಎರಡಕ್ಕೂ ಯೋಜನೆಯ ಲಾಭ ಸಿಗಲಿದೆ. ಬ್ಯೂರೋ ರಿಪೋರ್ಟ್, TV9.